ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಹಾಗಾಗಿ ಮೊದಲು ಗೂಗಲ್ ಪ್ಲೇಸ್ಟೋರ್ಗೆ ಬಂದು ಪೋಷನ್ ಟ್ರ್ಯಾಕರನ್ನು ಅಪ್ಡೇಟು ಮಾಡ್ಕೊಳ್ಳಿ. 21.0ದಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿರೋದರಲ್ಲಿ ಮುಖ್ಯ ವಿಷಯಗಳು: ಫ್ಯಾಮಿಲಿ ನಂಬರ್ ಜನರೇಷನ್ ಇನ್ ಫ್ಯಾಮಿಲಿ ಸರ್ವೆ, ಆ್ಯಪ್ ಟೇಕಿಂಗ್ ಟೈಮ್, ಇಶ್ಯೂ ಫಿಕ್ಸ್ಡ್ ಇನ್ THR/HCM ಸ್ಕ್ರೀನ್, ಬಗ್ ಫಿಕ್ಸ್ ಇನ್ eKYC ಪ್ರೊಸೆಸ್, ಪ್ರೊಫೈಲ್ ಸ್ಕ್ರೀನ್ ಫಾರ್ AWW ಆ್ಯಪ್ಸ್ ಆಪ್ಟಿಮೈಸೇಷನ್. ಇಷ್ಟು ಹೊಸದಾಗಿ ಬಂದಿರುವಂಥ ವಿಷಯಗಳು. ಪೋಷನ್ ಟ್ರ್ಯಾಕರಲ್ಲಿ ಮೊದಲೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಫ್ಯಾಮಿಲಿ ಸರ್ವೆಯ ಒಳಗಡೆ. ಈ ಫ್ಯಾಮಿಲಿ ಸರ್ವೆ ಒಳಗಡೆ ಇಲ್ಲಿ ನೋಡ್ತಿರ್ಬೋದು ನಂಬರ್ ಆಫ್ ಫ್ಯಾಮಿಲೀಸ್ ಅಂಥೇಳಿ ಈ ರೀತಿ ನಮಗೆ ಎಷ್ಟು ಫ್ಯಾಮಿಲಿ ಇದೆ ಅನ್ನೋಂಥ ನಂಬರ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು. ಫ್ಯಾಮಿಲಿ ಸರ್ವೆ ಒಳಗಡೆ ಫ್ಯಾಮಿಲಿಯಲ್ಲಿ ಎಷ್ಟೆಷ್ಟು ಫ್ಯಾಮಿಲಿ ನಿಮ್ಮದು ಅಪ್ಡೇಟ್ ಆಗಿದೆ ಅನ್ನೋದನ್ನು ಇಲ್ಲಿ ನಂಬರ್ ಆಫ್ ಫ್ಯಾಮಿಲಿ ಅನ್ನೋದನ್ನು ಈ ಸಂಖ್ಯೆನ ತೋರಿಸ್ತಾ ಹೋಗುತ್ತೆ. ಇದು ಹೊಸದಾಗಿ ಅಪ್ಡೇಟು ಆಗಿರುವಂಥ ವಿಷಯ. ಇನ್ನು ಎರಡನೇದಾಗಿ ಈ THR HCM ಅಲ್ಲಿ ಏನಪ್ಪ ಅಂದರೆ ಅಪ್ಡೇಟ್ ಏನು ಆಗ್ತಿರುತ್ತಲ್ಲ, ಅದು ಟೈಮು ಸ್ವಲ್ಪ ಏನು ಹಿಡ್ತಿತ್ತು, ಅದು ಸಮಸ್ಯೆನ ಬಗೆಹರಿಸಿದ್ದಾರೆ ಅನ್ನುವಂಥದ್ದು ಒಂದು, ಅಥವಾ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನುವಂಥದ್ದು ಇಲ್ಲಿ ಅಪ್ಡೇಟ್ ಆಗಿರುವಂಥ THR ಮತ್ತು HCM ಒಳಗಡೆ ಆ್ಯಪು ಟೈಮು ತೊಗೊಳುತ್ತೆ. ಏನು ಇಶ್ಯೂಸ್ ಆಗ್ತಲ್ಲ ಅದನ್ನ ಸಮಸ್ಯೆನ ಕ್ಲಿಯರ್ ಮಾಡಿದ್ದಾರೆ ಅನ್ನುವಂಥದ್ದು. THR ಮತ್ತು HCMನಲ್ಲಿ ಆ್ಯಪು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಡೇಟ್ ಮಾಡೋಕ್ಕೆ ಅನ್ನೋಂಥದ್ದು ಒಂದು. ಆಮೇಲೆ ನೆಕ್ಸ್ಟ್ ಮೂರನೇದಾಗಿ ಇನ್ನು ಅಂಗನವಾಡಿ ವರ್ಕರ್ದೇನು ಈ KYCದಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತು ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಪ್ರೊಸೆಸ್ ಆಗಬೇಕಾದ್ರೆ ಏನು ಪ್ರಾಬ್ಲಮ್ ಆಗ್ತಾಯಿತ್ತಲ್ಲ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಿಷ್ಟು 3 ವಿಷಯಗಳು ಪೋಷನ್ ಟ್ರ್ಯಾಕರ್ 20ರಲ್ಲಿ ಅಪ್ಡೇಟು ಆಗಿರುವಂಥದ್ದು. ಪೋಷನ್ ಟ್ರ್ಯಾಕರ್ 21ರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. 21ರಲ್ಲಿ ಇದಿಷ್ಟು ವಿಷಯಗಳು ಅಪ್ಡೇಟ್ ಆಗಿರುವಂಥದ್ದು. ಇದಿಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಷಯಗಳು ಅಪ್ಡೇಟು ಆಗಿಲ್ಲ. ಇಲ್ಲಿವರೆಗೂ ವಿಡಿಯೋನ ನೋಡೋದಂಥ ಎಲ್ಲರಿಗೂ ಧನ್ಯವಾದಗಳು.